ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರಳಿ ದಿನಾಂಕ 7/3/26. ಈಶ್ವರನ ಮಧುರ ಮಹಾವಾಕ್ಯಗಳು. ಮಧುರ ಮಕ್ಕಳೇ, ನೀವೀ ಸಮಯದಲ್ಲಿ ತಂದೆಯ ಜೊತೆ ಸೇವೆಯಲ್ಲಿ ಸಹಯೋಗಿ ಆಗಿದ್ದೀರಿ. ಅದಕ್ಕೋಸ್ಕರ ನಿಮ್ಮ ಸ್ಮರಣೆ ಮಾಡಲಾಗುವುದು, ಪೂಜನೆ ಅಲ್ಲ. ಏಕೆಂದರೆ ಶರೀರ ಅಪವಿತ್ರ ಇದೆ. ಪ್ರಶ್ನೆ: ಯಾವ ನಶೆ ನೀವು ಮಕ್ಕಳ ಬುದ್ಧಿಯಲ್ಲಿ ನಿರಂತರ ಇರಬೇಕು? ಉತ್ತರ: ನಾವು ಶಿವಬಾಬಾವರ ಮಕ್ಕಳಾಗಿದ್ದೇವೆ. ಅವರಿಂದ ರಾಜಯೋಗ ಕಲಿತು ಸ್ವರ್ಗದ ರಾಜ್ಯದ ಆಸ್ತಿ ಪಡೀತೇವೆ. ಈ ನಶೆ ನಿಮಗೆ ನಿರಂತರ ಇರಬೇಕು. ವಿಶ್ವದ ಮಾಲೀಕರಾಗೋದು ಅಂದರೆ ಬಹಳ ಎಚ್ಚರಿಕೆಯಿಂದ ಶಿಕ್ಷಣ ಓದಿ ಮತ್ತು ಓದಿಸಿ. ಎಂದು ತಂದೆಯ ನಿಂದನೆಯನ್ನು ಮಾಡಿಸಬಾರದು. ಯಾರ ಜೊತೆಯೂ ಹೊಡೆದಾಟ ಜಗಳವನ್ನ ಮಾಡಬಾರ್ದು. ನೀವು ಕೌಡಿಯಿಂದ ವಜ್ರ ಸಮಾನ ಆಗ್ತೀರಿ ಅಂದ್ರೆ ಉತ್ತಮ ರೀತಿ ಧಾರಣೆ ಮಾಡಿಕೊಳ್ಬೇಕು. ಮುರಳಿಯ ಗೀತ: ಯಾರು ಪ್ರಿಯತಮನ ಜೊತೆ ಇದ್ದಾರೆ ಅವರಿಗೆ ಪ್ರೀತಿಯ ಸುರಿಮಳೆ ಇದೆ. ಇಲ್ಲಿ ಜ್ಞಾನದ ಮಳೆಯೂ ಆಗಿದೆ. ಓಂ ಶಾಂತಿ. ಮಕ್ಕಳು ಅರ್ಥ ಮಾಡ್ಕೊಂಡಿರಿ. ಯಾರು ತಂದೆಯ ಜೊತೆ ಇದ್ದಾರೆ ಅವರು ಬಾಪ್ದಾದ ಜೊತೆಯೂ ಇದ್ದಾರೆ. ಈಗಂತೂ ಡಬಲ್ 2 ಜನ ಇದ್ದಾರಲ್ವಾ. ಇಲ್ಲಿ ಉತ್ತಮ ರೀತಿ ತಿಳಿಸಲಾಗ್ತದೆ. ಬ್ರಹ್ಮನ ಮೂಲಕ ಪರಂಪಿತ ಪರಮಾತ್ಮ ಶಿವ ಸ್ಥಾಪನೆ ಹೇಗೆ ಮಾಡ್ತಾರೆ ಅವರಂತೂ ತಿಳ್ಕೊಂಡಿಲ್ಲ. ನೀವು ಮಕ್ಕಳೇ ತಿಳ್ಕೊಂಡಿರಿ. ಅವರಿಗೆ ತಮ್ಮ ಶರೀರ ಅಂತೂ ಇಲ್ಲ. ಯಾರಿಗೆ? ಶಿವಬಾಬಾವ್ರಿಗೆ. ಶ್ರೀಕೃಷ್ಣನಿಗೆ ತನ್ನ ಶರೀರ ಇದೆ. ಈ ತರ ಎಲ್ಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪರಂಪಿತ ಶ್ರೀಕೃಷ್ಣನ ಶರೀರ ಮೂಲಕ ಜ್ಞಾನ ಕೊಡ್ತಾರೆ ಇಲ್ಲ. ಕೃಷ್ಣ ಇರೋ ಸಮಯ ಅವಧಿನೇ ಬೇರೆ. ಕೃಷ್ಣ ಅಂತೂ ಸತ್ಯುಗದ ರಾಜಕುಮಾರ. ಪರಂಪಿತ ಪರಮಾತ್ಮ ಬ್ರಹ್ಮ ಮೂಲಕ ಸ್ಥಾಪನೆ ಮಾಡಿಸ್ತಾರೆ. ಅಂದ್ರೆ ಅವಶ್ಯ ಬ್ರಹ್ಮನಲ್ಲಿ ಪ್ರವೇಶ ಮಾಡಬೇಕಾಗ್ತದೆ. ಬೇರೆ ಯಾವುದೇ ಉಪಾಯ ಇಲ್ಲ. ಅಥವಾ ಮೇಲಿಂದ ಪ್ರೇರಣೆ ಇತ್ಯಾದಿಯ ಮಾತಿಲ್ಲ. ತಂದೆ ಬ್ರಹ್ಮನ ಮೂಲಕ ಎಲ್ಲವನ್ನು ತಿಳಿಸ್ಕೊಡ್ತಾರೆ. ವಿಜಯಮಾಲೆ, ಅದಕ್ಕೆ ರುಂಡಮಾಲೆ ಎಂದು ಕರೀತಾರೆ. ಅದು ಮನುಷ್ಯರು ಪೂಜಿಸ್ತಾರೆ, ಸ್ಮರಣೆ ಮಾಡ್ತಾರೆ. ನೀವು ಮಕ್ಕಳೀಗ ತಿಳ್ಕೊಂಡಿರಿ. ರುದ್ರಮಾಲೆ ಕೇವಲ ಸ್ಮರಣೆ ಮಾಡಲಾಗ್ತದೆ. ಮಾಲೆಯಲ್ಲಿ ಮೇಲೆ ದೊಡ್ಡ ಹೂವು, ನೆಕ್ಸ್ಟ್ ಬ್ರಹ್ಮ ಸರಸ್ವತಿ 2 ಹೂಗಳ ಸಂಕೇತ. ಬಾಕಿ ಮಾಲೆಯಲ್ಲಿ ಮಣಿಗಳೆಲ್ಲ ಮಕ್ಕಳದು ಸಂಕೇತ. ವಿಷ್ಣುವಿನ ಮಾಲೆ ಅಂತೂ ಒಂದೇ ಪೂಜಿಸಲಾಗುವುದು. ಈ ಸಮಯದಲ್ಲಿ ನೀವು ಪುರುಷಾರ್ಥಿ ಆಗಿದ್ದೀರಿ. ನಿಮ್ಮ ಸ್ಮರಣೆ ಆಗ್ತದೆ. ಅಂತ್ಯದಲ್ಲಿ ಆತ್ಮಗಳ ಮಾಲೆಯೋ ಅಥವಾ ಜೀವಾತ್ಮಗಳದೋ ಪ್ರಶ್ನೆ ಬರ್ತದೆ. ವಿಷ್ಣುವಿನ ಮಾಲೆ ಎಂದು ಹೇಳ್ತಾರೆ. ಚೈತನ್ಯ ಜೀವಾತ್ಮಗಳ ಮಾಲೆ. ಲಕ್ಷ್ಮೀನಾರಾಯಣ ಪೂಜೆ ಮಾಡ್ಲಾಗ್ತದಲ್ವಾ. ಏಕೆಂದ್ರೆ ಅವ್ರಿಗೆ ಆತ್ಮ ಮತ್ತು ಶರೀರ 2 ಪವಿತ್ರ ಇದ್ದಾವೆ. ಅದಕ್ಕೆ ವಿಷ್ಣು ಮಾಲೆ ಪೂಜಿಸೋದು. ರುದ್ರಮಾಲೆ, ವಿಷ್ಣು ಮಾಲೆ ಅಂದ್ರೆ ಸತ್ಯುಗದ ಆತ್ಮಗಳು ಯೋಗ್ಯ ಆದವರು. ಅದಕ್ಕೆ ಬಾಬಾ ಚೈತನ್ಯ ಜೀವಾತ್ಮಗಳು ಎಂದು ಹೇಳ್ತಾರೆ. ಅವರ ಶರೀರ ಆತ್ಮ ಪವಿತ್ರ ಇರ್ತವೆ. ಅದಕ್ಕೆ ಅವರ ಸಂಕೇತ ವಿಷ್ಣು ಮಾಲೆ, ವೈಜಯಂತಿ ಮಾಲೆ ಅಂತಾನೂ ಹೇಳ್ತಾರೆ. ರುದ್ರಮಾಲೆ ಅಂತೂ ಕೇವಲ ಅದು ರುಂಡಮಾಲೆ, ಆತ್ಮಗಳ ಮಾಲೆ, ನಿರಾಕಾರಿ ಸಂಕೇತ. ಏಕೆಂದ್ರೆ ಶರೀರ ಅಂತೂ ಅಪವಿತ್ರ ಇದೆ, ಅದನ್ನ ಪೂಜಿಸೋದಿಲ್ಲ. ಆತ್ಮ ಹೇಗೆ ಪೂಜಿಸಲಾಗ್ತದೆ? ಆತ್ಮ ನಿರಾಕಾರಿ. ಅದಕ್ಕೆ ಸಾಕಾರದಲ್ಲಿ ಪೂಜೆ ಮಾಡಲು ಸಾಧ್ಯ ಇಲ್ಲ. ಶರೀರ ಅಪವಿತ್ರ ಇದೆ. ಆತ್ಮ ಜ್ಯೋತಿ ಹೇಗೆ ಪೂಜಿಸೋದು? ನೀವು ಹೇಳ್ತೀರಿ
ರುದ್ರಮಾಲೆ ಪೂಜೆ ಆಗ್ತದೆ, ಆದ್ರೆ ಇಲ್ಲ, ಪೂಜೆ ಮಾಡೋದಿಲ್ಲ ರುದ್ರಮಾಲೆ. ಬಾಬಾ ಹೇಳ್ತಾರೆ, ಯಾವಾಗ ಹೆಸರೇ ಇದೆ ಸ್ಮರಣೆ ಮಾಡೋದು. ರುದ್ರಮಾಲೆ ಅಂದ್ರೆ ರುಂಡಮಾಲೆ, ಸ್ಮರಣೆ ಅಥವಾ ಜಪಮಾಲೆ ಜಪಿಸ್ತಾರೆ. ಏನೆಲ್ಲ ಮಣಿಗಳಿದೆ ಅದು ನೀವು ಮಕ್ಕಳ ಸ್ಮರಣೆ ಆಗಿರ್ತದೆ. ಯಾವಾಗ ಶರೀರದಲ್ಲಿರ್ತೀರಿ ಮಣಿಗಳಂತೂ ನೀವು ಬ್ರಾಹ್ಮಣರದೇ ಸ್ಮರಣೆ ಯಾರ್ದು ಮಾಡ್ತಾರೆ ಇದು ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಬ್ರಾಹ್ಮಣರು ಯಾರು ಭಾರತದ ಸೇವೆ ಮಾಡ್ತಾರೆ ಅವರನ್ನು ನೆನಪು ಮಾಡ್ತಾರೆ. ಜಗದಂಬ ದೇವಿಯರು ಇತ್ಯಾದಿ ಅನೇಕ ಇದ್ದಾರೆ, ಅವರನ್ನು ನೆನಪು ಮಾಡಬೇಕಾಗಿದೆ. ಪೂಜನ ಲಾಯಕ ಲಕ್ಷ್ಮೀ ನಾರಾಯಣ ಆಗ್ತಾರೆ. ನೀವು ಈ ತರ ಅಲ್ಲ, ಏಕೆಂದ್ರೆ ನಿಮ್ಮದು ಶರೀರ ಪತಿತ ಇದೆ, ಆತ್ಮ ಪವಿತ್ರ ಇದೆ, ಆದ್ರೆ ಆಗೋದಿಲ್ಲ, ಸಾಧ್ಯ ಇಲ್ಲ. ಸ್ಮರಣೆ ಮಾಡಬಹುದು. ಯಾರಾದ್ರೂ ನಿಮಗೆ ಕೇಳಿದ್ರೆ ನೀವು ತಿಳಿಸ್ಬೇಕಾಗಿದೆ ಅಲ್ವಾ, ನೀವು ಬ್ರಾಹ್ಮಣಿಯರು, ನಿಮ್ಮ ಯಾದಗಾರ ಸಂಕೇತಿಕ ದೇವಿಯರ ರೂಪದಲ್ಲಿದೆ. ನೀವು ಶ್ರೀಮತ್ ಅನುಸಾರ ಸ್ವಯಂ ಪಾವನ ಆಗ್ತೀರಿ. ಈ ಮಾಲೆ ಮೊದಲು ಬ್ರಾಹ್ಮಣರದು ಎಂದು ತಿಳಿಸಲಾಗ್ತದೆ, ನಂತರ ದೇವತೆಗಳದು. ವಿಚಾರ ಸಾಗರ ಮಂಥನದಿಂದ ರಿಸಲ್ಟ್ ಬರೋದು. ಯಾವಾಗ ಆತ್ಮಗಳು ಸಾಲಿಗ್ರಾಮ್ ರೂಪದಲ್ಲಿದ್ದಾರೆ ಆಗ ಪೂಜಿಸಲಾಗ್ತದೆ, ಶಿವನ ಪೂಜೆ ಆಗ್ತದೆ, ಅಂದ್ರೆ ಸಾಲಿಗ್ರಾಮಗಳದ್ದು ಆಗ್ತದೆ. ಏಕೆಂದ್ರೆ ಆತ್ಮ ಪವಿತ್ರ ಇದೆ, ಶರೀರ ಅಲ್ಲ. ಸ್ಮರಣೆ ಕೇವಲ ನಿಮ್ಮದು ಮಾಡೋದು. ಯಾಕೆ? ನೀವು ಶರೀರ ಜೊತೆ ಸೇವೆ ಮಾಡ್ತೀರಲ್ವಾ, ನಿಮ್ಮ ಪೂಜೆ ಮಾಡಲು ಸಾಧ್ಯ ಇಲ್ಲ. ನಂತರ ಯಾವಾಗ ಶರೀರ ಬಿಡ್ತೀರಿ ಅಂದ್ರೆ ನೀವು ಶಿವನ ಜೊತೆ ಪೂಜಿಸಲ್ಪಡ್ತೀರಿ. ಯಾವ ತರ? ಶಿವನ ಜೊತೆ ನಿರಾಕಾರ ಆತ್ಮಗಳು ಸಾಲಿಗ್ರಾಮ್ ರೂಪದಲ್ಲಿ ವಿಚಾರ ಮಾಡ್ಲಾಗ್ತದೆ. ನೀವೀ ಸಮಯ ಬ್ರಾಹ್ಮಣರು. ಶಿವಬಾಬನು ಬ್ರಹ್ಮನಲ್ಲಿ ಬರ್ತಾರೆ, ಬ್ರಹ್ಮನು ಸಾಕಾರದಲ್ಲಿದ್ದಾರೆ. ನೀವು ಪರಿಶ್ರಮ ಪಡ್ತೀರಿ, ಯಾವುದು? ಸೇವೆದು. ಈ ಮಾಲೆ ಹೇಗೆ ಸಾಕಾರಿ ಇದೆ? ಬ್ರಹ್ಮ ಸರಸ್ವತಿ ಮತ್ತೆ ನೀವು ಜ್ಞಾನ ಗಂಗೆಯರು, ನೀವು ಭಾರತವನ್ನ ಸ್ವರ್ಗವನ್ನಾಗಿ ಮಾಡಿರಿ. ಇದು ರುದ್ರ ಜ್ಞಾನ ಯಜ್ಞ ರಚನೆ ಮಾಡಲಾಗಿದೆ. ಯಾರು ಪೂಜೆ ಮಾಡ್ತಾರೆ ಅವರಲ್ಲಿ ಕೇವಲ ಶಿವ ಮತ್ತು ಸಾಲಿಗ್ರಾಮ ಇದ್ದಾರೆ. ಅದರಲ್ಲಿ ಬ್ರಹ್ಮ ಸರಸ್ವತಿ ಅಥವಾ ನೀವು ಮಕ್ಕಳದ ನಾಮ ಅಂತೂ ಇಲ್ಲ. ಇಲ್ಲಿ ಎಲ್ಲರ ನಾಮ ಆಗಿದೆ. ನಿಮ್ಮ ಸ್ಮರಣೆ ಮಾಡ್ತಾರೆ. ಸಾಲಿಗ್ರಾಮ್ ಅಂದ್ರೆ ಎಲ್ಲ ಆತ್ಮಗಳು ಬಂದ್ರು, ಸ್ಮರಣೆ ಮಾಡ್ಲಾಗ್ತದೆ. ಯಾರ್ಯಾರು ಜ್ಞಾನ ಗಂಗೆಯರಿದ್ರು ಅವರಂತೂ ಜ್ಞಾನ ಸಾಗರ ಶಿವಬಾಬಾ ಬ್ರಹ್ಮಪುತ್ರ ದೊಡ್ಡ ನದಿ. ಇಲ್ಲಿ ಬ್ರಹ್ಮ ಮಾತನೂ ಆಗಿದ್ದಾರೆ. ಮಕ್ಕಳಂತೂ ಜ್ಞಾನ ಗಂಗೆಯರು, ಶಿವಬಾಬಾ ಜ್ಞಾನ ಸಾಗರ, ಬ್ರಹ್ಮ ದೊಡ್ಡ ನದಿ, ಬ್ರಹ್ಮ ತಾಯಿನೂ ಆಗಿದ್ದಾರೆ. ಸಾಕಾರ ಒಬ್ಬರೇ, ಬಾಕಿ ಗಂಗೆಯರಂತೂ ಭಿನ್ನ ಭಿನ್ನ ಅನೇಕ ಪ್ರಕಾರದಲ್ಲಿದ್ದಾರೆ. ನಂಬರ್ ವಾರ್ ಅವರಲ್ಲಿ ಉತ್ತಮ ಜ್ಞಾನ ಇದೆ. ಅವರಿಗೆ ಸರೋವರ ಅಂತಲೂ ಹೇಳಲಾಗ್ತದೆ, ಮಹಿಮೆ ಇದೆ. ಹೇಳ್ತಾರೆ ಮಾನ್ ಸರೋವರ್ನಲ್ಲಿ ಸ್ನಾನ ಮಾಡೋದ್ರಿಂದ ರಾಜಕುಮಾರಿಯರಾಗ್ಬಿಡ್ತಾರೆ, ರಾಜಕುಮಾರರಾಗ್ತಾರೆ. ಅದಕ್ಕೆ ನಿಮ್ಮ ಮಾಲೆ ಸ್ಮರಣೆ ಮಾಡ್ಲಾಗ್ತದೆ. ಸ್ಮರಣೆ ಮಾಡ್ತಾರಲ್ವಾ, ಸ್ಮರಣೆ ಮಾಡಿ ಮತ್ತೆ ಕೇವಲ ರಾಮ್ ರಾಮ್ ಅಂತ ಹೇಳ್ತಾರೆ. ಆದ್ರೆ ನಿಮಗ್ ಗೊತ್ತಿದೆ ಸ್ಮರಣೆ ಯಾರ್ದು ಆಗಿರೋದು, ಯಾರು ಜಾಸ್ತಿ ಸರ್ವಿಸ್ ಸೇವಾ ಮಾಡ್ತಾರೆ. ಮೊದಲಂತೂ ಬಾಬಾ ಹೂವು ಮಾಲೆಯಲ್ಲಿ ದೊಡ್ಡ ಹೂವು ಸಂಕೇತ. ಯಾರು ಬಹಳ ಪರಿಶ್ರಮ ಪಡ್ತಾರೆ ಬಾಬಾ ಈ ಜಗತ್ತಲ್ಲಿ ಸೇವೆ ಮಾಡ್ತಾರೆ. ನಂತರ ರುದ್ರಮಾಲೆ ಅಂದ್ರೆ ವಿಷ್ಣು ಮಾಲೆ ಆಗ್ತದೆ. ನಿಮ್ಮದು ಕೇವಲ ಆತ್ಮದ್ದು ಪೂಜಿಸಲ್ಪಡೋದು. ನಿರಾಕಾರಿ ಆತ್ಮಗಳು ಸಾಲಿಗ್ರಾಮ್ ರೂಪದಲ್ಲಿ ಪೂಜಿಸಲ್ಪಡೋದು. ಅದಕ್ಕೆ ಬಾಬಾ ಹೇಳ್ತಾರೆ ಶರೀರ ರೀತಿ ಸಾಕಾರದಲ್ಲಿ ಪೂಜಿಸೋದಿಲ್ಲ. ಅದಕ್ಕೆ ರುದ್ರಮಾಲೆ ರುಂಡಮಾಲೆ ನಿಮ್ದು ಸಂಗಮ್ ಯುಗ ಯಾದಗಾರ ಸ್ಮರಣೆ ಮಾಡ್ತಾರೆ. ಬಾಬಾ ಹೇಳ್ತಾರೆ ಯಾರು ಜಾಸ್ತಿ ಸರ್ವಿಸ್ ಮಾಡ್ತಾರೆ, ಬಹಳ ಪರಿಶ್ರಮ ಪಡ್ತಾರೆ, ರುದ್ರಮಾಲೆ. ನಂತರ ಅವರು ಸತ್ಯುಗದಲ್ಲಿ ಬರೋ ಸಂಕೇತ ವಿಷ್ಣು ಮಾಲೆ. ನಿಮ್ಮದು ಕೇವಲ ಆತ್ಮ ಪೂಜಿಸೋದು, ಸ್ಮರಣೆ ನಿಮ್ಮದು. ಬಾಕಿ ಪೂಜೆ ಮಾಡಲು ಸಾಧ್ಯ ಇಲ್ಲ, ಏಕೆಂದ್ರೆ ಆತ್ಮ ಪವಿತ್ರ, ಶರೀರ ಅಪವಿತ್ರ ಇದೆ. ಅಪವಿತ್ರ ವಸ್ತುದೆಂದು ಪೂಜಿಸಲಾಗೋದಿಲ್ಲ. ಯಾವಾಗ ರುದ್ರಮಾಲೆ ಪೋಣಿಸಲ್ಪಡೋದಕ್ಕೆ ಯೋಗ್ಯ ಆಗ್ತೀರಿ,
ನಂತರ ಅಂತ್ಯದಲ್ಲಿ ನೀವು ಪವಿತ್ರರಾಗ್ಬಿಡ್ತೀರಿ. ನಿಮಗೆ ಸಾಕ್ಷಾತ್ಕಾರವೂ ಆಗ್ತದೆ. ಗೌರವಯುತ ತೆರ್ಗಡೆ ಯಾರ್ಯಾರು ಆಗೋದು, ಪಾಸ್ ವಿತ್ ಹಾನರ್. ಸರ್ವಿಸ್ ಮಾಡೋದ್ರಿಂದ ಪ್ರಸಿದ್ಧಿ ಬಹಳಷ್ಟು ಆಗೋದು ಗೊತ್ತಾಗ್ತಾ ಹೋಗ್ತದೆ. ವಿಜಯಮಾಲೆಯಲ್ಲಿ ನಂಬರ್ ವಾರ್ ಯಾರ್ಯಾರು ಬರ್ತಾರೆ, ಇದೆಲ್ಲ ಮಾತು ಬಹಳ ಗುಹ್ಯ ರಹಸ್ಯದ್ದು ಮಾತು ಆಗಿದೆ. ಮನುಷ್ಯರು ಕೇವಲ ರಾಮ್ ರಾಮ್ ಎಂದು ಹೇಳ್ತಾರೆ. ಕ್ರಿಶ್ಚಿಯನ್ ಜನಗಳು ಕ್ರೈಸ್ತನನ್ನು ನೆನಪು ಮಾಡ್ತಾರೆ. ಮಾಲೆ ಯಾರ್ದಾಗಿದೆ? ಗಾಡ್ ಎಂದು, ಪರಮಾತ್ಮ ಎಂದ್ರು ಒಬ್ಬರೇ. ಬಾಕಿ ಯಾರು ಜೊತೆ ಕುತ್ಕೊಂಡರೆ ಅವ್ರದ್ದು ಪರಮಾತ್ಮನ ಜೊತೆ ಯಾರಿದ್ದಾರೆ ಅವರ ಮಾಲೆ ತಯಾರಾಗ್ತದೆ. ಈ ಮಾಲೆ ಅಂತೂ ನೀವೀಗ ಕೇವಲ ಅರ್ಥ ಮಾಡ್ಕೊಳ್ತೀರಿ. ನಿಮ್ಮ ಆದಿ ಸನಾತನ್ ದೇವಿ ದೇವತಾ ಧರ್ಮದವರೇ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅಂದ್ರೆ ಸತ್ಯುಗದ ಆತ್ಮಗಳಿಗೆ ಈ ಮಾಲೆಗಳು, ಈ ಜ್ಞಾನ ಅರ್ಥ ಆಗಲ್ಲ. ಅಂದ್ರೆ ಅನ್ಯ ಧರ್ಮದವರು ಹೇಗೆ ಅರ್ಥ ಮಾಡ್ಕೊಂತಾರೆ? ಎಲ್ಲರನ್ನೂ ಪತಿತರಿಂದ ಪಾವನ ಮಾಡೋರು ಒಬ್ಬ ತಂದೆ ಆಗಿದ್ದಾರೆ. ಕ್ರೈಸ್ತನಿಗೆ ಈ ತರ ಹೇಳೋದಿಲ್ಲ, ಪತಿತರನ್ನು ಪಾವನ ಮಾಡೋರು ಎಂದು. ಏಕೆಂದ್ರೆ ಅವರು ದೇಹದಾರಿ ಅಂದ್ರೆ ಜನನ ಮರಣದಲ್ಲಿ ಬರ್ತಾ ಕೆಳಗೆ ಡಿಗ್ರೇಡ್ ಆಗ್ತಾ ಬರ್ತಾರೆ. ವಾಸ್ತವದಲ್ಲಿ ಅವರಿಗೆ ಗುರು ಎಂದಲೂ ಹೇಳೋದಿಲ್ಲ. ಏಕೆಂದ್ರೆ ಸರ್ವರ ಸದ್ಗತಿದಾತ ಒಬ್ಬ ತಂದೆಯಾಗಿದ್ದಾರೆ. ಅದನ್ನು ಯಾವಾಗ ಅಂತ್ಯದಲ್ಲಿ ವೃಕ್ಷ ಜಡಿಜಡಿಭೂತ ಆಗ್ತದೆ, ಆಗ ತಂದೆ ಬಂದು ಎಲ್ಲರಿಗೆ ಸದ್ಗತಿ ಕೊಡ್ತಾರೆ. ಆತ್ಮ ಮೇಲಿಂದ ಪರಂಧಾಮದಿಂದ ಬರ್ತದೆ ಧರ್ಮ ಸ್ಥಾಪಿಸೋದಕ್ಕೆ. ಅವರು ಮತ್ತೆ ಜನನ ಮರಣದಲ್ಲಿ ಬರ್ತಾರೆ. ಆದ್ರೆ ಸದ್ಗುರು ಪರಮಾತ್ಮ ಒಬ್ಬನೇ. ಅವರು ಸರ್ವರ ಸದ್ಗತಿದಾತ, ಸತ್ಯ ಸದ್ಗುರು. ಮನುಷ್ಯರು ಯಾರು ಆಗಲು ಸಾಧ್ಯ ಇಲ್ಲ, ಧರ್ಮಾತ್ಮರೇ ಆಗೋದಿಲ್ಲ. ಅವರು ಕೇವಲ ಬರ್ತಾರೆ ಧರ್ಮ ಸ್ಥಾಪನೆ ಮಾಡ್ಲಿಕ್ಕೆ. ಅವ್ರದ್ದು ಕೊನೆಯಲ್ಲಿ ಯಾವಾಗ ಬರುವಂಥದ್ದು ಇದೆ ಪಾರ್ಟ್, ಆವಾಗ ಮಾಡ್ತಾರೆ. ಯಾವಾಗ ಎಲ್ಲರೂ ತಮೋಪ್ರಧಾನ ಅವಸ್ಥೆ ಹೊಂದುತ್ತಾರೆ, ಆಗ ನಾನು ಬಂದು ಸರ್ವರ ಸದ್ಗತಿ ಮಾಡ್ತೇನೆ ಅಂತಾರೆ ಬಾಬಾ. ಎಲ್ಲರೂ ವಾಪಸ್ ಹೋಗ್ತಾರೆ. ನಂತರ ಹೊಸದಾಗಿ ಸೃಷ್ಟಿ ಚಕ್ರ ಪ್ರಾರಂಭ ಆಗುವುದು. ನೀವು ರಾಜಯೋಗ ಕಲಿತೀರಿ, ಅದೇ ರಾಜ್ಯವನ್ನ ಪಡೆಯೋದಕ್ಕೆ, ಸ್ವರ್ಗದ್ದು. ನಂತರ ರಾಜ ಆಗ್ತಿರೋ ಅಥವಾ ಪ್ರಜಾ ಆಗ್ತಿರೋ? ಪ್ರಜೆಗಳಂತೂ ಅನೇಕರಾಗ್ತಾರೆ. ಪರಿಶ್ರಮ ಇರೋದು ರಾಜ ಪದವಿ ಪಡೆಯೋದ್ರಲ್ಲಿ. ಅಂತ್ಯದಲ್ಲಿ ಪೂರ್ಣ ಗೊತ್ತಾಗ್ತದೆ ಯಾರು ವಿಜಯಮಾಲೆಯಲ್ಲಿ ಪೋಣಿಸಲ್ಪಡೋದು. ಅವಿದ್ಯಾವಂತರು ಓದಿದವರ ಎದುರಲ್ಲಿ ತಲೆಬಾಗ್ಬೇಕಾಗ್ತದೆ. ಸತ್ಯುಗದಲ್ಲಿ ಬರ್ತಾರೆ, ಆದ್ರೆ ಕೆಲಸಗಾರರು ನೌಕರ್ ಚಾಕರ್ ಆಗ್ಬೇಕಾಗ್ತದೆ. ಇಲ್ಲಿ ಎಲ್ಲವೂ ಗೊತ್ತಿರಬೇಕಾಗಿದೆ. ಹೇಗೆ ಪರೀಕ್ಷಾ ದಿನಗಳಲ್ಲಿ ಎಲ್ಲವೂ ಗೊತ್ತಾಗ್ತದೆ. ಪಾಸ್ ಮಾರ್ಕ್ಸ್ ಬಂದ್ರೆ ಏನು, ಫೇಲ್ ಆದ್ರೆ ಏನು ಅನ್ನೋದು, ಯಾರ್ಯಾರು ಏನೇನು ಆಗ್ತಾರೆ ಅನ್ನೋದು ಈ ಸೃಷ್ಟಿಯ ಕೊನೆ ಸಮಯ ಪರೀಕ್ಷಾ ದಿನದಲ್ಲಿ ಮಕ್ಕಳಿಗೆ ಗೊತ್ತಾಗ್ತದೆ. ಶಿಕ್ಷಣದ ಅಟೆನ್ಷನ್ ಕೊಡಲ್ಲ ಇಲ್ಲಿ ಅಂದ್ರೆ ಫೇಲ್ ಆಗ್ಬಿಡ್ತಾರೆ. ನಿಮ್ಮದಿದು ಬೇಹದ್ದಿನ ಶಿಕ್ಷಣ, ಈಶ್ವರ್ಯ ವಿಶ್ವವಿದ್ಯಾಲಯ ಇದು ಒಂದೇ. ಇಲ್ಲಿ ಮನುಷ್ಯರಿಂದ ದೇವತಾ ಆಗೋದು. ಇದರಲ್ಲಿ ನಂಬರ್ ವಾರ್ ಪಾಸ್ ಆಗ್ತಾರೆ. ಶಿಕ್ಷಣ ಇದು ಒಂದೇ ರಾಜಯೋಗದ್ದು. ರಾಜ ಪದವಿ ಪಡೆಯೋದ್ರಲ್ಲಿ ಪರಿಶ್ರಮ ಇದೆ, ಹಾಗೂ ಸರ್ವಿಸ್ ಅನ್ನು ಕೂಡ ಮಾಡಬೇಕು. ರಾಜ ಅಂತೂ ಆಗ್ತೀರಿ, ಆದ್ರೆ ಮತ್ತೆ ನಿಮ್ಮ ಪ್ರಜೆನು ತಯಾರು ಮಾಡ್ಕೊಳ್ಳಿ. ಉತ್ತಮ ಮಕ್ಕಳು ದೊಡ್ಡ ದೊಡ್ಡ ಸೆಂಟರ್ ಸಂಭಾಲನೆ ಮಾಡ್ತಾರೆ. ದೊಡ್ಡ ಪ್ರಜೆಗಳನ್ನ ಬಹಳಷ್ಟು ಪ್ರಜೆಗಳನ್ನು ತಯಾರು ಮಾಡ್ಕೊಳ್ತಾರೆ. ಬಾಬಾ ಹೇಳ್ತಾರೆ, ದೊಡ್ಡ ಹೂದೋಟ ಮಾಡಿ ಬಾಬಾ ಬಂದು ನೋಡ್ತಾರೆ. ಅಂದ್ರೆ ಅನೇಕ ಉತ್ತಮ ಆತ್ಮಗಳು ತಯಾರು ಮಾಡಿ, ಅಂದ್ರೆ ಹೂದೋಟ. ಈಗಂತೂ ಬಹಳ ಚಿಕ್ಕದಿದೆ. ಬಾಂಬೆಯಲ್ಲಿ ಲಕ್ಷಾಂತರ ಆಗ್ಬಿಡ್ತಾರೆ. ಸೂರ್ಯವಂಶಿ ಅಂತೂ ಪೂರ್ಣ ರಾಜಧಾನಿ ಆಗ್ತದೆ. ಅನೇಕರು ಇರ್ತಾರೆ ಅಲ್ಲಿ ಪ್ರಜೆಗಳು. ಯಾರು ಬಹಳ ಪರಿಶ್ರಮ ಪಡ್ತಾರೆ ಅವರು ರಾಜ ಆಗ್ತಾರೆ. ಬಾಕಿ ಜನ ಅಂತೂ ಪ್ರಜೆಗಳಾಗ್ತಾರೆ. ಅಲ್ಪ ಸ್ವಲ್ಪ ಸೇವೆ ಮಾಡಿದ್ರೆ. ಗಾಯನ ಇದೆ, ಹೇ ಪ್ರಭು ನಿನ್ನ ಸದ್ಗತಿಯ ಲೀಲೆ ಹೇಗೆ ಇದೆ ಅಂತ ನೀವ್ ಹೇಳ್ತೀರಿ. ವಾ ಬಾಬಾ, ನಿಮ್ಮ ಗತಿ ಮತಿ ಅದು ನಿನಗೇ ಗೊತ್ತು. ಸರ್ವರ ಸದ್ಗತಿ ಮಾಡುವ ಶ್ರೀಮತ ಇದು ಎಲ್ಲದಕ್ಕಿಂತ ಭಿನ್ನವಾಗಿದೆ. ತಂದೆ ಜೊತೆಯಲ್ಲಿ ಕರ್ಕೊಂಡೋಗ್ತಾರೆ, ಬಿಟ್ಟಂತೂ ಹೋಗೋದಿಲ್ಲ. ನಿರಾಕಾರಿ ಆಕಾರಿ
ಸಾಕಾರಿ ಲೋಕವನ್ನ ಯಾರೂ ತಿಳ್ಕೊಂಡಿಲ್ಲ. ಕೇವಲ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನ ತಿಳ್ಕೊಳ್ಳೋದು ಇದು ಸಂಪೂರ್ಣ ಜ್ಞಾನ ಅಂತ ಹೇಳೋದಿಲ್ಲ. ಮೊದಲಂತೂ ಮೂಲವತನವನ್ನ ಅಂದ್ರೆ ಪರಂಧಾಮ ತಿಳ್ಕೊಳ್ಬೇಕು. ಅಲ್ಲಿ ನಾವು ಆತ್ಮಗಳು ಇರೋದು. ಈಗ ಪೂರ್ಣ ಸೃಷ್ಟಿ ಚಕ್ರ ಅರಿತುಕೊಳ್ಳೋದ್ರಿಂದ ನೀವು ಚಕ್ರವರ್ತಿ ರಾಜ ಆಗುವಿರಿ. ಇಲ್ಲಿ ಎಲ್ಲ ಎಷ್ಟು ಅರ್ಥ ಮಾಡಿಕೊಳ್ಳುವ ಜ್ಞಾನದ ಮಾತುಗಳಾಗಿದೆ. ಅಲ್ಲಿ ಹೇಳ್ಬಿಡ್ತಾರೆ, ಶಿವ ನಾಮರೂಪದಿಂದ ಭಿನ್ನವಾಗಿದ್ದಾನೆ, ನಾಮರೂಪ ಇಲ್ಲ ಎಂದು. ಚಿತ್ರ ಇದೆ, ನಿರಾಕಾರ ಚಿತ್ರ ಇದೆ. ಮತ್ತೆ ಹೇಗೆ ಹೇಳೋದು ನಾಮರೂಪದಿಂದ ನ್ಯಾರ ಭಿನ್ನ ಅಂತ? ಮತ್ತಿನ್ನೊಂದು ಕಡೆ ಹೇಳ್ತಾರೆ ಅವನು ಸರ್ವವ್ಯಾಪಿ. ಒಂದು ಒಬ್ಬರು MP ಹೇಳಿದ್ದಾರೆ, ಇಲ್ಲಿ ನಾನು ಇದನ್ನ ಒಪ್ಪೋದಿಲ್ಲ, ಈಶ್ವರ ಸರ್ವ್ಯಾಪಿ ಎಂದು. ಸಾಕಾರ ಬಾಬಾವ್ರ ಕಾಲದಲ್ಲಿ ಒಬ್ಬರು MP ಹೇಳಿದ್ರಂತೆ, ಈಶ್ವರ ಸರ್ವ್ಯಾಪಿ ಅಂತ ಒಪ್ಪಲ್ಲ ಅಂತ. ಮನುಷ್ಯರು ಒಬ್ಬರು ಇನ್ನೊಬ್ಬರನ್ನು ಸಾಯಿಸ್ತಾರೆ ಅಂದ್ರೆ ಈಶ್ವರನ ಕೆಲಸ ಏನು ಇದು? ಮುಂದೆ ಹೋಗ್ತಾ ಇದೆಲ್ಲ ಮಾತು ಮನುಷ್ಯರು ಜಾಗೃತರಾಗಿ ಅರ್ಥ ಮಾಡ್ಕೊಂತಾರೆ. ಯಾವಾಗ ನಿಮ್ಮ ವೃದ್ಧಿ ಆಗ್ತದೆ? ಬಾಬಾ ರಾತ್ರಿಯಲ್ಲೂ ಕ್ಲಾಸಲ್ಲಿ ಅಂದ್ರೆ ಜ್ಞಾನ ಹೇಳಿದ್ದಾರೆ, ಯಾರು ತಮ್ಮನ್ನ ಹೋಶಿಯಾರೆಂದು ತಿಳ್ಕೊಂತಾರೆ ಅವ್ರು ಇಂತಿಂತ ಪತ್ರ ಸರ್ವಿಸಿನ ಸಮಾಚಾರ ಬಾಬಾವ್ರಿಗೆ ಬರೀತಾರೆ. ಇಲ್ಲಿ ಪೂರ್ಣ ಜ್ಞಾನ ಏನಾಗಿದೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಬರೀಬಹುದು, ನಾವು ಪೂರ್ಣ ಜ್ಞಾನ ಕೊಡಲಿಕ್ಕೆ ಸಾಧ್ಯ ಇದೆ. ಮೂಲವತನದ ಜ್ಞಾನ ಕೊಡಬಹುದು, ನಿರಾಕಾರ ತಂದೆದು ಪರಿಚಯ ಕೊಡಬಹುದು. ನಂತರ ಪ್ರಜಾಪಿತ ಬ್ರಹ್ಮ ಮತ್ತು ಅವರ ಬ್ರಾಹ್ಮಣ ಧರ್ಮದ ಬಗ್ಗೆ ತಿಳಿಸಬಹುದು. ಲಕ್ಷ್ಮೀನಾರಾಯಣ, ನಂತರ ರಾಮ್ ಸೀತಾ ಅವರ ರಾಜಧಾನಿ ಹೇಗೆ ನಡೀತಾ ಬರ್ತದೆ, ನಂತರ ಅವರಿಂದ ರಾಜ್ಯ ಯಾರು ಕಸ್ಕೊಳ್ತಾರೆ, ಅದು ಸ್ವರ್ಗ ಎಲ್ಲಿ ಹೋಯ್ತು, ಹೇಗೆ ಹೇಳ್ತಾರೆ ನರಕ ಎಲ್ಲಿ ಹೋಯ್ತು, ವಿನಾಶ ಆಗೋಯ್ತು, ಸ್ವರ್ಗವು ವಿನಾಶ ಸಮಾಪ್ತಿ ಆಗುವುದು. ಆ ಸಮಯದಲ್ಲಿ ಭೂಕಂಪ ಇತ್ಯಾದಿ ಆಗ್ತದೆ. ಅಲ್ಲಿ ವಜ್ರ ವೈಡೂರ್ಯಗಳ ಮಹಲ್ ಇತ್ಯಾದಿ ಹೇಗೆ ಸ್ಥಾಪನೆ ಆಗ್ತಾ ಬರ್ತವೆ, ಇದು ಯಾರು ತಿಳ್ಕೊಳಕ್ಕೆ ಅಥವಾ ಹೇಳಲಿಕ್ಕೆ, ಆ ಥರ ಚಿತ್ರ ತೆಗಿಲಿಕ್ಕೂ ಸಾಧ್ಯ ಇಲ್ಲ. ಬಂಗಾರ ವಜ್ರ ಆಭರಣಗಳ ಮಹಲ್ ಕೆಳಗಿಂದ ಮೇಲಂತೂ ಎದ್ದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೋಮನಾಥ ಇತ್ಯಾದಿ ಮಂದಿರ ಅಂತೂ ನಂತರದಲ್ಲಿ ಮಾಡಿರೋದು. ಅದನ್ನಂತೂ ಅವರ ಮನೆ ಎಷ್ಟು ಶ್ರೇಷ್ಠ ಇರ್ತವೆ. ಅದಕ್ಕಿಂತಲೂ ಸೋಮನಾಥ ಮಂದಿರಕ್ಕಿಂತಲೂ ಸ್ವರ್ಗದಲ್ಲಿ ಒಂದೊಂದು ಮನೆ ಎಷ್ಟು ಶ್ರೇಷ್ಠ ಇರ್ತವೆ. ಲಕ್ಷ್ಮೀನಾರಾಯಣ ಮನೆ ಹೇಗಿರ್ತದೆ ಅಂದ್ರೆ ಎಷ್ಟು ವೈಭವದ್ದಿರ್ತದೆ. ಅದಂತೂ ದ್ವಾಪರದ್ದು ಸೋಮನಾಥ, ಆದ್ರೆ ಇದು ಸತ್ಯುಗ ಸ್ವರ್ಗದ್ದು. ಪೂರ್ಣ ಸಂಪತ್ತದು ಸ್ವರ್ಗದ್ದು ಎಲ್ಲಿ ಹೋಯ್ತು? ಇಂತಿಂತ ಮಾತು ಯಾವಾಗ ವಿದ್ವಾನ್ರು ಕೇಳ್ತಾರಂದ್ರೆ ಆಶ್ಚರ್ಯ ಚಕಿತರಾಗ್ತಾರೆ. ಇವರಿಗೆ ಈ ಜ್ಞಾನ ಎಷ್ಟು ಜಬರ್ದಸ್ತ್, ಬಹಳ ಪ್ರಭಾವಕಾರಿಯಾಗಿ ಇರ್ತದೆ. ಮನುಷ್ಯರು ಏನನ್ನೋ ತಿಳ್ಕೊಂಡಿಲ್ಲ, ಕೇವಲ ಪರಮಾತ್ಮನನ್ನ ಸರ್ವ್ಯಾಪಿ ಎಂದು ಹೇಳಿದ್ದಾರೆ. ಇದೆಲ್ಲ ಅರ್ಥ ಮಾಡಿಕೊಂಡು ಮತ್ತು ಅರ್ಥ ಮಾಡಿಸುವ ಮಾತುಗಳಾಗಿದೆ. ನಿಮಗಿಲ್ಲಿ ಧನ ಸಿಗ್ತದೆ, ಜ್ಞಾನಧನ. ಏನ್ ಮಾಡ್ಲಿಕ್ಕೆ? ದಾನ ಮಾಡೋದಕ್ಕೆ ಬಾಬಾ ನಿಮ್ಗೆ ಕೊಡ್ತಾರೆ. ನೀವು ಮತ್ತೆ ಕೊಡ್ತಾ ಹೋಗಿ. ಈ ಅಕೂಟ ಖಜಾನೆ ಎಲ್ಲ ಆಧಾರ ಧಾರಣೆ ಮೇಲಿರೋದು. ಎಷ್ಟು ಧಾರಣೆ ಮಾಡ್ಕೊಳ್ತೀರಿ ಅಷ್ಟು ಶ್ರೇಷ್ಠ ಪದವಿ ಪಡೆಯೋದು. ವಿಚಾರ ಮಾಡಿ, ಎಲ್ಲಿ ಕೌಡಿಗಳು, ಎಲ್ಲಿ ವಜ್ರಗಳು? ವಜ್ರಗಳ ಮೌಲ್ಯ ಅತ್ಯಂತ ಜಾಸ್ತಿ, ಕೌಡಿಗಳ ಮೌಲ್ಯ ಅತ್ಯಂತ ಕಡಿಮೆ. ಈಗ ನೀವು ಕೌಡಿಯಿಂದ ವಜ್ರ ಆಗ್ತೀರಿ. ಇದೆಲ್ಲ ಮಾತು ಎಂದು ಯಾರು ಸ್ವಪ್ನದಲ್ಲೂ ಅನ್ಕೊಂಡಿರಲ್ಲ. ಕೇವಲ ತಿಳ್ಕೊಂತಾರೆ, ಹೌದು ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು, ಅದು ಇದ್ದು ಕಳೆದು ಹೋಯ್ತು. ಬಾಕಿ ಈ ರಾಜ್ಯ ಯಾರು ಯಾವಾಗ ಸ್ಥಾಪನೆ ಮಾಡಿದ್ರು ಇದು ಯಾರು ತಿಳ್ಕೊಳಕ್ಕಾಗಲ್ಲ. ರಾಜ್ಯ ಯಾರು ಕೊಟ್ರು ಸ್ವರ್ಗದ್ದು ಇದೇನು ಗೊತ್ತಿಲ್ಲ. ರಾಜಯೋಗದಿಂದ ಸ್ವರ್ಗದ ರಾಜ್ಯ ಸಿಗ್ತದೆ. ಇದೆಷ್ಟು ಅದ್ಭುತ ಆಶ್ಚರ್ಯ ಅಲ್ವಾ? ಉತ್ತಮ ರೀತಿ ಮಕ್ಕಳ ಬುದ್ಧಿಯಲ್ಲಿ ನಶೆ ಇರಬೇಕಾಗಿದೆ. ಆದರೆ ಮಾಯೆ ಮತ್ತೆ ಸ್ಥಿರ ನಶೆ ಇರಲು ಬಿಡೋದಿಲ್ಲ.
ನಾವು ಶಿವಬಾಬಾವರ ಮಕ್ಕಳಾಗಿದ್ದೇವೆ. ಈ ಜ್ಞಾನ ಶಿಕ್ಷಣ ಓದಿ ಮತ್ತು ವಿಶ್ವದ ಮಾಲೀಕರಾಗ್ತೀರಿ. ಇಲ್ಲಿ ಎಂದು ಯಾರ ಬುದ್ಧಿಯಲ್ಲಿ ಈ ಮಾತು ಬರ್ತದೇನೋ ವಿಚಾರಕ್ಕೆ. ಅದಕ್ಕೆ ತಂದೆ ಹೇಳ್ತಾರೆ, ಮಕ್ಕಳು ಎಷ್ಟು ಪರಿಶ್ರಮ ಮಾಡಬೇಕಾಗ್ತದೆ. ಗುರುವಿನ ನಿಂದಕರು ಮೋಕ್ಷ ಪಡೆಯಲು ಸಾಧ್ಯ ಇಲ್ಲ. ಇದು ಈ ಸಂಗಮ ಯುಗದ ಮಾತಾಗಿದೆ. ಅಲ್ಲಂತೂ ಗುರಿ ಉದ್ದೇಶ ಇರೋದಿಲ್ಲ. ಆದ್ರೆ ನಿಮ್ಗಂತೂ ಇಲ್ಲಿ ಗುರಿ ಉದ್ದೇಶ ಇದೆ, ಏಮ್ ಆಬ್ಜೆಕ್ಟ್ ಇದೆ. ತಂದೆ, ಟೀಚರ್, ಗುರು 3 ಜನ ಇದ್ದಾರಲ್ವಾ. ನಿಮ್ಗೀಗ ಗೊತ್ತಾಗಿದೆ. ಈ ಶಿಕ್ಷಣದಿಂದ ನಾವು ವಿಶ್ವದ ಮಾಲೀಕರಾಗ್ತೇವೆ. ಎಷ್ಟು ಅಪಾರವಾಗಿ, ಎಷ್ಟು ಎಚ್ಚರಿಕೆಯಿಂದ ಶಿಕ್ಷಣ ಓದಿ ಮತ್ತು ಓದಿಸಬೇಕು. ಈ ತರ ಯಾವುದೇ ಮಾತು ಇರಬಾರ್ದು. ತಂದೆಯ ನಿಂದನೆ ಮಾಡಿಸುವಂಥದ್ದು ಅಥವಾ ಯಾರ ಜೊತೆ ಆದ್ರೂ ಹೊಡೆದಾಟ ಜಗಳ ಮಾಡೋದು. ಅತ್ಯಂತ ಮಧುರವಾಗಿ ಸರ್ವರ ಜೊತೆ ಮಾತಾಡಬೇಕು. ತಂದೆಯ ಪರಿಚಯ ಕೊಡಬೇಕು. ಬಾಬಾ ಹೇಳ್ತಾರೆ, ದಾನ ಕೊಟ್ರೆ ಗ್ರಹಣ ಬಿಟ್ಟೋಗ್ತದೆ. ನಂಬರ್ 1 ದಾನ ದೇಹ ಅಭಿಮಾನದ್ದು. ಈ ಸಮಯದಲ್ಲಂತೂ ನೀವು ಆತ್ಮ ಅಭಿಮಾನಿ ಆಗ್ತೀರಿ ಹಾಗೂ ಪರಮಾತ್ಮ ಅಭಿಮಾನಿಯೂ ಆಗ್ತೀರಿ. ಇದು ಅಮೂಲ್ಯವಾದ ಜೀವನ, ಸಂಗಮ ಯುಗದ್ದು. ತಂದೆ ಹೇಳ್ತಾರೆ, ಕಲ್ಪ ಕಲ್ಪ ನಾನು ನಿಮಗೆ ಈ ತರ ಓದಿಸಲು ಬರ್ತೇನೆ. ನಂತರ ನೀವು ಮರ್ತೋಗ್ತೀರಿ ಜ್ಞಾನ. ಇದು ನಾಟಕದಲ್ಲಿ ನೋಂದಾಯಿಸಲ್ಪಟ್ಟಿದೆ. ಒಳ್ಳೆಯದು. ಮಧುರಾತಿ ಮಧುರ ಆಗಲಿ. ಜ್ಞಾನ ಮರಳಿ ಸಿಕ್ಕಿರುವಂತ ಜ್ಞಾನ ರತ್ನ ಧಾರಣೆ ಮಾಡಿಕೊಳ್ಳುವಂತ ಹಾಗೂ ಸರ್ವಿಸ್ ಮಾಡುವಂತ ಮಕ್ಕಳಿಗೆ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯದು ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು, ಪ್ರೀತಿ, ಸುಪ್ರಭಾತ. ನಮಸ್ತೆ, ನಮಸ್ತೆ ಮತ್ತು ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ: ಅತ್ಯಂತ ಮಧುರವಾಗಿ ಮಾತನಾಡಿ. ಯಾವುದೇ ಇಂಥ ಮಾತು ನಿಮ್ಮಲ್ಲಿ ಇರಬಾರದು. ಅದು ತಂದೆಯ ನಿಂದನೆ ಆಗುವಂಥದ್ದು. ದೇಹಾಭಿಮಾನದ ದಾನ ಮಾಡಿ ಆತ್ಮಾಭಿಮಾನಿ ಮತ್ತು ಪರಮಾತ್ಮ ಅಭಿಮಾನಿ ಆಗ್ಬೇಕು. 2ನೇದು, ಯಾವ ಜ್ಞಾನ ಧನ ಸಿಗ್ತಿದೆ ಅದರ ದಾನ ಮಾಡಬೇಕು. ಶಿಕ್ಷಣದಿಂದ ರಾಜ್ಯ ಸಿಗ್ತದೆ. ಈ ನಶೆಯಲ್ಲಿ ಸ್ಥಿರವಾಗಿ ಇರಬೇಕು. ಗಮನ ಕೊಟ್ಟು ಶಿಕ್ಷಣವನ್ನು ಓದಬೇಕು. ವರದಾನ: ಸಾಕ್ಷಿತನದ ಸ್ಥಿತಿ ಮೂಲಕ ಬೇಜಾರು ಅಥವಾ ತೊಂದರೆ ಅನ್ನೋ ಶಬ್ದವನ್ನ ಸಮಾಪ್ತಿ ಮಾಡುವಂತ ಮಾಸ್ಟರ್ ತ್ರಿಕಾಲದರ್ಶಿಗಳು ಆಗಿರಿ. ಈ ನಾಟಕದಲ್ಲಿ ಏನೆಲ್ಲವೂ ಆಗ್ತದೆ, ಅದರಲ್ಲಿ ಕಲ್ಯಾಣವೇ ಅಡಗಿದೆ. ಯಾಕೆ, ಏನು ಅನ್ನುವ ಪ್ರಶ್ನೆ ಬುದ್ಧಿವಂತರ ಒಳಗೆ ಬರಲು ಸಾಧ್ಯವಿಲ್ಲ. ನಷ್ಟದಲ್ಲೂ ಕಲ್ಯಾಣ ಅಡಗಿದೆ. ತಂದೆಯ ಜೊತೆ ಹಾಗೂ ತಂದೆಯ ಕೈ ಇದೆ ಅಂದ್ರೆ ಅಕಲ್ಯಾಣ ಆಗಲು ಸಾಧ್ಯ ಇಲ್ಲ. ಇಂಥ ಒಂದು ನಶೆ ಘನತೆಯ ಸ್ಥಿತಿಯಲ್ಲಿ ಇದ್ದಾಗ ಎಂದು ಬೇಸರ ಆಗಲು ಸಾಧ್ಯ ಇಲ್ಲ. ಸಾಕ್ಷಿತನದ ಸೀಟಲ್ಲಿ ಬೇಸರ ಶಬ್ದ ಸಮಾಪ್ತಿ ಆಗ್ಬಿಡ್ತದೆ. ಅದಕ್ಕೆ ತ್ರಿಕಾಲದರ್ಶಿಯಾಗಿ ಪ್ರತಿಜ್ಞೆ ಮಾಡಿ, ಬೇಸರನೂ ಆಗ್ಬಾರ್ದು, ಬೇಸರ ಮಾಡಬಾರ್ದು. ಶ್ಲೋಗನ್: ತಮ್ಮ ಸರ್ವ ಕರ್ಮೇಂದ್ರಿಯಗಳನ್ನು ಆದೇಶ ಅನುಸಾರ ನಡೆಸುವಂತವರೇ ಸ್ವರಾಜ್ಯ ಅಧಿಕಾರಿ ಆಗಿರ್ತಾರೆ. ಅವ್ಯಕ್ತ ಸೂಚನೆ: ನಿಶ್ಚಯದ ಬುನಾದಿಯನ್ನು ಗಟ್ಟಿ ಮಾಡಿಕೊಂಡು ಸದಾ ನಿರ್ಭಯ ಮತ್ತು ನಿಶ್ಚಿಂತ ಆಗಿರಿ. ನಿಶ್ಚಯ ಬುದ್ಧಿ ಅರ್ಥ ನಿಶ್ಚಿಂತ ಮಹಾರಾಜ ಅವರು ತಂದೆ ಸಮಾನ ಆಗಿದ್ದಾರೆ. ವಿನಾಶಿ ಧನದ ಎಷ್ಟು ಸಂಪಾದನೆ ಅಷ್ಟು ಸಮಯ ಅನುಸಾರ ಚಿಂತೆಯಲ್ಲಿರ್ತಾರೆ. ಆದರೆ ಯಾರಿಗೆ ನಂಬಿಕೆ ಇದೆ ನಾವು ಈಶ್ವರ್ಯ ಖಜಾನೆಗಳ ಮಾಲೀಕರು ಹಾಗೂ ಪರಮಾತ್ಮನ ಬಾಲಕರೆಂದು, ಅವರು ಸದಾ ಸ್ವಪ್ನದಲ್ಲೂ ನಿಶ್ಚಿಂತ ಮಹಾರಾಜರು ಆಗಿರ್ತಾರೆ. ಏಕೆಂದ್ರೆ ಅವರಿಗೆ ವಿಶ್ವಾಸ ಇದೆ, ಇದು ಈಶ್ವರ್ಯ ಖಜಾನೆ. ಈ ಜನ್ಮದಲ್ಲಂದ್ರೆ ಏನು, ಆದ್ರೆ ಅನೇಕ ಜನ್ಮಗಳ ಜೊತೆ ಇರ್ತದೆ. ಅದಕ್ಕೆ ಇಲ್ಲಿ ನಿಶ್ಚಯ ಬುದ್ಧಿ, ನಿಶ್ಚಿಂತತೆ
ಇರ್ತದೆ. ಒಳ್ಳೆಯದು. ಓಂ ಶಾಂತಿ.